ಶಾಸಕ ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ಗದಗ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಆಗ್ರಹ. ಶಾಸಕ ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ನೀಡಬೇಕೆಂದು ಗದಗ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಆಗ್ರಹ ಮಾಡಲಾಯಿತು. ಗದಗ ನಗರದ ಕಾಟನ್ ಸೇಲ್ ಸೊಸೈಟಿಯಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿ ಗಾಂಧಿ ಸರ್ಕಲ್, ಟಾಂಗಾ ಕೂಟ ಮೂಲಕ ಮುಳಗುಂದ ನಾಕಾವರೆಗೆ ಸಾಗಿ ಮುಳಗುಂದ ನಾಕಾದಲ್ಲಿ ಜಮಾವಣೆಗೊಂಡ ಸಾವಿರಾರು ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ನಡೆದು ಕೂಡಲೇ ನೀರು ಹಾಕಿ ಬೆಂಕಿ ನಂದಿಸಿದ ಪೊಲೀಸರು ಸಚಿವ ಸ್ಥಾನ ನೀಡುವಂತೆ ಮಹಿಳೆಯರು ಬಾಯಿ ಬಡಿದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಸ್ಥಾನ ನೀಡದಿದ್ರೆ ಉಪವಾಸ ಸತ್ಯಾಗ್ರಹ ಎಚ್ಚರಿಕೆ ನೀಡಿದರು.
ಕೊಡಲೇಬೇಕು. ಕಲಿಯುವ ಹುಡುಗನ ಸಾಲಿಯ ಬಿಡಿಸಿ ಹಚ್ಚ ಬ್ಯಾಡ್ದನ ಕಾಯುವುದಕ್ಕ ವೀರೇಂದ್ರ ಪಾಟೀಲ್ ತೀರ್ಕೊಂಡಾಗ ನಮ್ಮ ಕೆ.ಎಚ್. ಪಾಟೀಲ್ ಸಾಹೇಬರಿಗೆ ಸುಮಾರು 80ರಿಂದ 90 ಮಂದಿ ಶಾಸಕಿ ನಾವು ಸುಮ್ಮನೆ ಆದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು, ಸರ್ಕಾರದಲ್ಲಿ ಜನ ಯಾತ್ರೆಯಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಕೂಡ ಅವರು ಯಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಅಡ್ಡಾಡಿ ಬಹುಮತನ ತಂದು ಕಾಂಗ್ರೆಸ್ ಆದ್ರೂ ನಾವು ಗದಗಿನ ಜನತೆ ಬಹಳ ಶಾಂತಿಯಿಂದ ಇದ್ದೀವಿ. ಅದಾದ್ರೂ ಕೂಡ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಆದಂತ 13ರಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಮೊದಲನೇ ಸುತ್ತಿನಲ್ಲಿ ಮಂತ್ರಿ ಸ್ಥಾನ ಕೊಡಲಾರದೆ ಅನ್ಯಾಯ ಮಾಡಿದ್ರು. ಆದ್ರೂ ನಾವು ನಮ್ಮ ಗದಗಿನ ಜನತೆ ಬಹಳ ಶಾಂತಿಯಿಂದ ನಾವು ವರ್ತಿಸಿದ್ವಿ. ನಿಮಗೆಲ್ಲ ಗೊತ್ತಿರಬಹುದು, 2023ರಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಅತಿ ಹೆಚ್ಚಿನ ಇದರಿಂದ ಆರಿಸಿಕೊಂಡ್ರು. ಅವರಿಗೆ ಕಾನೂನು ಮತ್ತು ನ್ಯಾಯ ಮಂತ್ರಿ ಕೊಟ್ಟರು. ಆದರೆ ಮುಂದಿನ ಸಚಿವ ಸಂಪುಟದಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಇಡೀ ರಾಷ್ಟ್ರದಲ್ಲಿನೇ ಒಂದು ಕಪ್ಪು ಚಿಕ್ಕಿರುವಂತ ಮನುಷ್ಯ. ನಿಮಗೆಲ್ಲ ಗೊತ್ತಿರಬೇಕು, ಕಾನೂನು ಮಂತ್ರಿ ಆಗಿ ಇಡೀ ನಮ್ಮ ಮಂತ್ರಿ ಮಂಡಲವನ್ನೇ ಕಾಪಾಡಿದರು. ಅಂತವರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಲಿಲ್ಲ. ಇವು ಮುಂದೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಅವರು ಸಚಿವ ಸಂಪುಟ ಕೊಡಬೇಕಂದ್ರೆ ನಾವು ಗದಗ ಬಂದು ಮಾಡಿ ಈ ಗದಗಿನ ಜನ ಉತ್ತರವಾಗಿ ಹೊರಟು ಮಾಡ್ತೀವಿ ಅಂತ ಹೇಳಿ ಒಂದು ದಿವಸ ನಾನು ಕಾಂಗ್ರೆಸ್ ಆಯಿ ಕಮಿಟಿಯವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಸುಮಾರು 20,000ಕ್ಕೆ ಹೆಚ್ಚು ಜನ ಇವತ್ತ ಯಾಕೆ ಕೂಡಿವ ಅಂತಂದ್ರ ಒಬ್ಬ ಬಿಟ್ಟು ಸಂಪುಟ ರಚನೆ ಮಾಡಿದ್ದನ್ನ ಖಂಡಿಸಿ ನಾವು ಎಲ್ಲರೂ ಕೂಡಿ ಇವತ್ತ ಎಚ್.ಕೆ. ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಇವತ್ತ ಈ ದೊಡ್ಡ ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಿದ್ದೇವೆ. ಬಂಧುಗಳೇ, ಈ ದೇಶದೊಳಗ ರಕ್ಷಣಾ ವ್ಯವಸ್ಥೆ ಇರಬಹುದು, ಅದು ಇಸ್ರೋ ಇರಬಹುದು, ಅದು ವಿಜ್ಞಾನ ಇರಬಹುದು, ಎಲ್ಲಾ ರಂಗದಲ್ಲಿ ಈ ದೇಶದ
ಪ್ರಧಾನಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಹತೆ ಮತ್ತು ಸಾಮರ್ಥ್ಯದ ಮೇಲೆ ನೇಮಕವನ್ನು ಮಾಡಿಕೊಂತಾರೆ. ಏನ್ ಮಾಡ್ತಾರೆ? ಈ ದೇಶಕ್ಕೋಸ್ಕರ ವಿಜ್ಞಾನಿಗಳನ್ನ, ಇಸ್ರೋಗಳನ್ನ ಎಲ್ಲರನ್ನು ಅವರ ಸಾಮರ್ಥ್ಯದ ಮೇಲೆ ನೇಮಕ ಮಾಡಿಕೊಂತಾರೆ. ಆದರೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷ ಒಬ್ಬ ಸಮರ್ಥ ನಾಯಕನನ್ನ ಕಡೆಗಣಿಸಿದ್ದು ಬಹಳ ಖಂಡನೀಯ. ಇವತ್ತ ಎಚ್ ಕೆ ಪಾಟೀಲ್ ಇಲ್ಲದ ಈ ರಾಜ್ಯ ಸಚಿವ ಸಂಪುಟ ವ್ಯರ್ಥ. ಇದೇ ರೀತಿ ಮುಂದೆ ಹೋದ್ರೆ ಈ ರಾಜ್ಯದ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ. ನೀವು ಮಾನ್ಯ ಮುಖ್ಯಮಂತ್ರಿಗಳೇ, ಎಚ್ ಕೆ ಪಾಟೀಲ್ ಅವರ ಇರದೇ ಇರತಕ್ಕಂತ ನಿಮ್ಮ ಸಂಪುಟಕ್ಕೆ ಎಳ್ಳಷ್ಟು ಬೆಲೆ ಇಲ್ಲ. ಅವರು ಎಚ್ ಕೆ ಪಾಟೀಲ್ ಅಂತ ನಾಯಕರು ನಿಮ್ಮ ಸಂಪುಟದಾಗಿದ್ರ ಈ ರಾಜ್ಯದ ನೆಲ, ಜನ, ಭಾಷೆ ಎಲ್ಲದಕ್ಕೂ ಒಂದು ತಕ್ಕಡೆ ಬರುತ್ತೆ. ಅಂತ ಒಬ್ಬ ನಾಯಕನನ್ನ ನೀವು ಕಡೆಗಣಿಸಿದ್ದು ಇಡೀ ರಾಜ್ಯದ ವ್ಯವಸ್ಥೆಗೆ ಅವಮಾನ ಮಾಡಿದಂಗಾಗಿದೆ. ಎಚ್ ಕೆ ಪಾಟೀಲ್ ಅವರನ್ನ ಸಂಪುಟದಿಂದ ದೂರ ಇಟ್ಟಿದ್ದು ಈ ರಾಜ್ಯದ ಪ್ರಜ್ಞಾವಂತ ಜನರ ಮನಸ್ಸನ್ನ ತಲ್ಲಣಗೊಳಿಸಿದೆ. ಇಂಥ ಒಬ್ಬ ನಾಯಕ ಇವತ್ತ ಈ ರಾಜ್ಯಕ್ಕೆ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕಂದ್ರ ನಿಮ್ಮಂತ ಎಚ್ ಕೆ ಪಾಟೀಲ್ ಅಂತ ನಾಯಕರು ನಿಮ್ಮ ಸಂಪುಟದಲ್ಲಿ ಇದ್ರೆ ಮಾತ್ರ ನಿಮಗೆ ಒಳ್ಳೆ ಹೆಸರು ಬರ್ತದೆ. ಇಲ್ದಿದ್ರೆ ನಿಮ್ಗೆ ಒಳ್ಳೆ ಹೆಸರು ಬರಕ್ ಸಾಧ್ಯನೇ ಇಲ್ಲ. ಇವತ್ತ ನೀವು ಹಣ ಬಲ, ಜನ ಬಲ, ತೋಳ್ಬಲ ಎಲ್ಲವನ್ನು ಕಡೆಗಣಿಸಿ ಇವತ್ತು ಎಚ್ ಕೆ ಪಾಟೀಲ್ ದೂರ ಇಟ್ಟಿದ್ದೀರಿ. ಒಬ್ಬ ದಕ್ಷ, ಪ್ರಾಮಾಣಿಕ ನೋಡ್ರಿ ಮೊನ್ನೆ ಬಂಧುಗಳೇ, ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಕೇಂದ್ರ ಸರ್ಕಾರ ಎಚ್ ಕೆ ಪಾಟೀಲ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಸತತವಾಗಿ 4 ಸಲ ರಾಷ್ಟ್ರೀಯ ಪ್ರಥಮ ಪ್ರಶಸ್ತಿಯನ್ನು ಕೊಟ್ಟರು. ಯಾಕೆ ಕೊಟ್ರು? ಅವರ ದಕ್ಷತೆ ಕೊಟ್ರು. ಅಂತ ಒಬ್ಬ ನಾಯಕನನ್ನ ಕಡೆಗಣಿಸಿದ್ದನ್ನು ನಾವು ಗದಗ ಜಿಲ್ಲೆ ಎಲ್ಲ ಜನ ಪೂರ್ತಿ ಖಂಡಿಸ್ತಾ ಇದ್ದೇವೆ. ಮುಂಬರುವ ಸಂಪುಟದಲ್ಲಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರನ್ನ ಸಚಿವ ಸಂಪುಟಕ್ಕೆ ನೀವು ತೆಗೆದುಕೊಳ್ಳೋದಾದ್ರೆ ಗದಗ ಜಿಲ್ಲೆ ಎಲ್ಲಾ ಜನಪ್ರತಿನಿಧಿಗಳು, ಎಲ್ಲಾ ಪಕ್ಷ ಪದಾಧಿಕಾರಿಗಳು ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತೀವಿ. ನಾವು ಕೊಡ್ತೀವಿ. ಎಲ್ಲರೂ ಒಂದು ವೇಳೆ ಸಚಿವರನ್ನ, ಸಚಿವ ಪಾಟೀಲರನ್ನ ಅವ್ರ ಸಚಿವ ಸಂಪುಟ ತಗೊಳ್ಳದಿದ್ರೆ ನಾವು ನೀವೆಲ್ಲರೂ ಕೂಡಿ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡೋಣ. ಈ ಗದಗ ಜಿಲ್ಲೆಯಲ್ಲಿ ಕಾಂಗ್ರೆಸ್, ಎಚ್ ಕೆ ಪಾಟೀಲ್ ಇಲ್ಲದ ಕಾಂಗ್ರೆಸ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಬ್ಬ ನಾಯಕನ ಬರುವ ದಿನಮಾನದಲ್ಲಿ, ಮುಂಬರುವ ದಿನಮಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಮನಸ್ಸು ಮಾಡಿ ಎಚ್ ಕೆ ಪಾಟೀಲ್ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡಿ ಗದಗ ಜಿಲ್ಲೆಯಿಂದ ಒತ್ತಡವನ್ನು ಮಾಡುತ್ತೇವೆ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲಿಸ್ಟಿನಲ್ಲಾದರೂ ಮಂತ್ರಿ ಪದವಿಯನ್ನು ಕೊಟ್ಟೇ ಕೊಡಬೇಕು ಅನ್ನೋ ಒತ್ತಾಯ ಮಾಡಲಿಕ್ಕೆ ನಾವು ಇಲ್ಲಿ ಕೂಡಿವಿ. ಅವರ ಸಾಧನೆಗಳನ್ನು ಹೇಳಬೇಕಾದ್ರೆ ಅದು ಬಹಳ ದೂರ ಐತಿ. ಆದ್ರೆ ಯಾವ ಕೋಟಿ ಗೌಡ್ರ ಮನೆತನ ಕರೆದ್ರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಗದಗಿಗೆ ಬಂದು ಹೋಗ್ಬೇಕು. ಅಷ್ಟು ಹೈಕಮಾಂಡಿಗೆ ಹತ್ತಿರವಾದಂತ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಇಂದಿರಾ ಗಾಂಧಿ ಅವರಿಂದ ಹಿಡ್ಕೊಂಡು ರಾಹುಲ್ ಗಾಂಧಿ ಅವರವರೆಗೆ ಹೈಕಮಾಂಡ್ ಅವರು ಪ್ರತಿಯೊಬ್ಬರು ಅವರ ಒಂದು ಸಾಮರ್ಥ್ಯ ಅವ್ರಿಗೆ ಗೊತ್ತಿರೋದ್ರಿಂದ ನಾವು ಕೇವಲ ಒತ್ತಾಯ ಮಾಡ್ತೀವಿ. ಅವರ ಸಾಧನೆಗಳನ್ನು ಹೇಳಿಕೆ ಇದು ವೇದಿಕೆ ಅಲ್ಲ, ಅವರಿಗೆ ಕೊಟ್ಟೇ ತೀರಬೇಕು ಅಂತ ಹೇಳಿ
ನಮ್ಮೆಲ್ಲರನ್ನು ಒಕ್ಕರಿನ ಒತ್ತಾಯ ಐತೆ ಅಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. बोलो भारत माता की, बोलो भारत माता की, एच.के. पाटील की. ಸನ್ಮಾನ್ಯ ಎಚ್.ಕೆ. ಪಾಟೀಲರ ಅಭಿಮಾನಿ ಬಳಗದ ಪರವಾಗಿ ಏರ್ಪಡಿಸಿರ್ತಕ್ಕಂಥ ಎಚ್.ಕೆ. ಪಾಟೀಲರಿಗೆ ಸಚಿವ ಸಂಪುಟ ವ್ಯವಸ್ಥೆಯಲ್ಲಿ ಅವಕಾಶ ಕಲ್ಪಿಸಬೇಕು ಅಂತಕ್ಕಂಥ ಒತ್ತಾಯದ ಈ ಒಂದು ಸಾರ್ವತ್ರಿಕ ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಇವತ್ತು ನೆನಪಾಗ್ತಾ ಇದೆ. ನಾನು ಡಿ.ಕೆ. ಶಿವಕುಮಾರ್ ಅವರನ್ನ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸುಮಾರು ಎಚ್.ಕೆ. ಪಾಟೀಲರು 50 ವರ್ಷಗಳಿಂದ ವಿಧಾನಸಭೆಯಾಗಿರ್ಬೋದು, ವಿಧಾನ ಪರಿಷತ್ತು ಆಗಿರ್ಬೋದು, ಹಲವಾರು ಸದನದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹಿರಿಮೆ ಮೂಲಕ ಈ ರಾಜ್ಯದ ಅಭಿವೃದ್ಧಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ಸದನದಲ್ಲಿ ನ್ಯಾಯಸಮ್ಮತವಾದ ಹೋರಾಟಗಳನ್ನು ಮಾಡೋದ್ರ ಮೂಲಕ ಕರ್ನಾಟಕ ರಾಜ್ಯಕ್ಕೆ, ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಸಮರ್ಥವಾಗಿರ್ತಕ್ಕಂಥ ನಾಯಕತ್ವವನ್ನು ವಹಿಸಿಕೊಳ್ತಕ್ಕಂಥದ್ದು, ಹರಿಕಾರದ ಅಭಿವೃದ್ಧಿಯ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ರವರು ನಮ್ಮನ್ನ ಸಚಿವ ಸಂಪುಟ ಸ್ಥಾನದಿಂದ ನಮ್ಮೆಲ್ಲರ ಅಭಿಲಾಷೆ ಇತ್ತು. ಆದ್ರೆ ನಮ್ದು ಒಂದು ವಿನಂತಿ ಅದ, ಹೈಕಮಾಂಡ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ, ಬಿ.ಕೆ. ಹರಿಪ್ರಸಾದ್ ಅವರಲ್ಲಿ, ಸಿದ್ದರಾಮಯ್ಯನವರಲ್ಲಿ ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಒಬ್ಬ ಸಮರ್ಥ ನಾಯಕರು ನಿಮ್ಮ ಆಡಳಿತವನ್ನ, ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನ ರಾಜ್ಯನಲ್ಲೇ ಹೆಚ್ಚು ಬಲವಾನ್ಕಾರಿಯಾಗಿ ಮೂಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅನ್ನ ಎರಡನೇ ಹಂತದ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಲೇಬೇಕು ಅಂತ ಸರ್ವಸಮ್ಮತದ ಒತ್ತಾಯವನ್ನ ನಾವು ವೇದಿಕೆ ಮೂಲಕ ಮಾಡ್ತಾ ಇದ್ದೇವೆ. ರಾಜೀನಾಮೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳಿ ತಾವು ಎಚ್ಚರಿಕೆಯಿಂದ ಜವಾಬ್ದಾರಿತವಾಗಿ ಆಡಳಿತ ವ್ಯವಸ್ಥೆಯನ್ನ ನಿರ್ವಹಿಸಬೇಕು. ಎರಡನೇ ಹಂತದ ಸಚಿವ ಸಂಪುಟದ ಅವಕಾಶದಲ್ಲಿ ಎಚ್.ಕೆ. ಪಾಟೀಲ್ಗೆ ಬಹಳ ಪ್ರಾಮುಖ್ಯತೆ, ಆದ್ಯತೆ ಮೇಲೆ ತಾವು ಸಚಿವರನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ವ್ಯಕ್ತಿ ನಮಗೆ ಬೇಕೇ ಬೇಕು. ಅವ್ರನ್ನ ನಾವು ಕೈ ಮುಗಿದು ನಮ್ಮ ಪರಿಶಿಷ್ಟ ವ್ಯಕ್ತಿಯಾಗಿ ಮೈನಾರಿಟಿ, SC/ST ಎಲ್ಲ ಜನಾಂಗದ ಕುಡಿಯಿರಿ, ಹಿಂದುಳಿದ ಜನಾಂಗದ ಕುಡಿಯಿರಿ, ಎಲ್ಲರೂ ಕೂಡಿ ಒಂದು ನಾವು ಕೇಳ್ಕೊಂಡ್ರೆ ಹೈಕಮಾಂಡ್ಗೆ
ಮಾನ್ಯ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ತಾಯಂದಿರೇ ಯುವಕರೇ, ಇವತ್ತಿನ ದಿವಸ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇವತ್ತ ಸಾಂಕೇತಿಕವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಹಮ್ಮಿಕೊಂಡಿವಿ. ಮೊದಲನೇದಾಗಿ 1ನೇ ಸಂಪುಟದಲ್ಲಿ ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಕ್ಕೆ ಮೊದಲನೇದಾಗಿ ನಾವು ಅಭಿನಂದನೆ ಕೊಡ್ತೀವಿ. ಅದೇ ತರವಾಗಿ 1ನೇ ಸಂಪುಟದಲ್ಲಿ ಮಾನ್ಯ ಉತ್ತರ ಕರ್ನಾಟಕದ ಹುಲಿ ಅನಿಸ್ಕೊಂಡಂತ HK ಪಾಟೀಲ್ ಸಾಹೇಬರನ್ನು ಸಚಿವ ಸ್ಥಾನ ನೀಡಿದ ಕಾರಣ ನಾವು ಇವತ್ತಿನ ದಿವಸ ಸಾಂಕೇತಿಕವಾಗಿ ನಮ್ಮ ನಗರದಿಂದ 2,000 ಜನಸಂಖ್ಯೆ ಪ್ರತಿಭಟನೆ ಹೋರಾಟಕ್ಕೆ ನಾವು ಕಾಲುಗಳಲ್ಲಿ ಬಂದೀವಿ. ಮಾನ್ಯ ರಾಹುಲ್ ಗಾಂಧಿ ಅವರೇ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ, ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. 2ನೇ ಸಂಪುಟ ನಿಮ್ದು ಓಕೆ ಆಗ್ಬೇಕಂದ್ರ HK ಪಾಟೀಲ್ ಅವರ ಹೆಸರು 1ನೇದಾಗಿ ಬರಬೇಕು, 1ನೇ ಹೆಸರಾಗಿರ್ಬೇಕು. ಇರದೇ ಹೋದ್ರೆ HK ಪಾಟೀಲ್ ಸಾಹೇಬರು ಸಚಿವ ಸ್ಥಾನ ಸಿಗದೆ ಹೋಗಿದ್ರೆ ಮುಂದಿನ ದಿನಮಾನದಲ್ಲಿ ಬೆಂಗಳೂರಿಗೆ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತಂದು ಈ ವೇದಿಕೆ ಮುಖಾಂತರ ಹೇಳಿ ಎಲ್ಲರೂ ಇವತ್ತು ಶಾಂತಿಯಿಂದ ಪ್ರತಿಭಟನೆಗೆ ಬಂದಿದ್ದಕ್ಕೆ ನನ್ನ ಎಲ್ಲರಿಗೂ ಕೃತಜ್ಞತೆ ಕೇಳುತ್ತಾ ನೈತಿಕವಾಗಿ ಇವತ್ತು ಬಲವನ್ನು ತಾವು ತುಂಬಿದಿರಿ. HK ಪಾಟೀಲರಿಗೆ ಇವತ್ತು ಶಕ್ತಿಯನ್ನು ತಾವು ತುಂಬಿದರಾಗಿ ಅಂತಕ್ಕಂಥ ಮಾತನಾಡ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಜೈ ಭೀಮ್ ವಂದನೆಗಳೊಂದಿಗೆ ಮುಕ್ತ ಮಾಡ್ತಾ ಇದೀವಿ. HK ಪಾಟೀಲ್ ಅವರಿಗೆ